ತಾಕತ್ತಿದ್ರೆ ಒಂದು ಓಟ್ ಬಿಜೆಪಿಗಿನ ಜಾಸ್ತಿ ತಗೊಳ್ಳಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಕೆಲಸ ಮಾಡೋದು ದೊಡ್ಡ ವಿಚಾರ ಅಲ್ಲ, ಭಾಳ ದೊಡ್ಡ ಕ್ಷೇತ್ರ ಅಲ್ಲ ಇದು. ನಮ್ದು ಯಲಹಂಕದಲ್ಲಿ 4,60,000 ಓಟ್ ಐತೆ. 4,60,000 ಓಟ್ ಅಂಥದನ್ನೇ ನಾವು ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ 100% ಭಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲೂ ಬರ್ತದೆ, ರಾಜ್ಯದಲ್ಲೂ ಬರ್ತದೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನಲ್ಲಿ ಇರುವ ಬಿಜೆಪಿ ಮುಖಂಡ ಸಿ ಮುನಿರಾಜು ನಿವಾಸದ ಬಳಿ ಬಿಜೆಪಿ ಕಾರ್ಯಕರ್ತರು ದಿಢೀರ್ ಸಭೆ ಆಯೋಜಿಸಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸುವಂತೆ ಕರೆ ನೀಡಿದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿ ಮೊದಲು ಕಾರ್ಯಕರ್ತರ ಮನವೊಲಿಕೆ ಮಾಡಿಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಕಾರ್ಯಕರ್ತರು ಕೆಲಸ ಮಾಡಿ ಎಂದರು. ಕೆಲಸ ಮಾಡೋದು ದೊಡ್ಡ ವಿಚಾರ ಅಲ್ಲ, ಬಹಳ ದೊಡ್ಡ ಕ್ಷೇತ್ರ ಅಲ್ಲ ಇದು. ನಮ್ದು ಯಲಹಂಕದಲ್ಲಿ 4,60,000 ಓಟ್ ಐತೆ. 4,60,000 ಓಟ್ ಅಂಥದನ್ನೇ ನಾವು ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ 100% ಭಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲೂ ಬರ್ತದೆ, ರಾಜ್ಯದಲ್ಲೂ ಬರ್ತದೆ. ನನಗೇನು ಭಯ ಅಂದರೆ ಮುನ್ರಾಜ್ ಹೈಯೆಸ್ಟ್ ಟೋಟಲ್ ಗೆದ್ದು ಮಂತ್ರಿಯಲ್ಲಿ ನೋಡ್ಕೊಂಡ್ಬಿಡ್ತಾನಂತ. ನಾನು ಸೀನಿಯಾರಿಟಿ ಹೇಳಿದ್ದೀನಿ, ಅದನ್ನು ಬಿಟ್ಕೊಡಲ್ಲ. ಬಟ್ ನಾನು ಮಂತ್ರಿ ಆಮೇಲೆ ಮುನ್ರಾಜ್ಗೆ ಏನಾದರೂ ಬೋರ್ಡ್ ಗಿಡ್ ಏನಾದರೂ ಮಾಡಿಸ್ತೀನಿ ಅಂತ ಎಂಬ ತಿರ್ಗಾ ನೀವು ಚಾಲು ಜಾಸ್ತಿ ನೀವು. ಯಾಕಂದರೆ ಕ್ರಿಯಾಶೀಲ, ಒಂದ್ಸರಿ ಗೆದ್ದು ಜನಗಳ ಕೈ ಸಿಗದೆ ಹೋಗದೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅವರೆಲ್ಲ ಕೂಡ. ನಾನು ಹೇಳ್ತಾ ಇದ್ದೀನಿ, ಇವಾಗ ಸುಬ್ಬಾರೆಡ್ಡಿ ಅವರು ಪಾಪ ಭಾಳ ಓಡಾಡ್ತಾವ್ರೆ. ತಾಕತ್ತಿದ್ರೆ ಒಂದು ಓಟ್ ಬಿಜೆಪಿಗಿನ ಜಾಸ್ತಿ ತಗೊಳ್ಳಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ತಾಕತ್ತಿದ್ರೆ ಒಂದು ಓಟ್ ಬಿಜೆಪಿಗಿನ ಜಾಸ್ತಿ ತಗೊಳ್ಳಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸುಬ್ಬಾರೆಡ್ಡಿ ಅವ್ರಿಗೂ ನಮ್ಮ ಕೆಲವು ಬಿಜೆಪಿಯವರು ಬಹಳ ಚೆನ್ನಾಗಿದೆ, ಒಳಗಡೆ ಸಂಬಂಧಗಳು ಚೆನ್ನಾಗವೆ. ಅವ್ರು ಏನಾರು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಬೇಕಾದ್ರೆ ಹೇಳ್ತಾರೆ ಮುನ್ರಾಜು ತಿಟ್ಟೋದಪ್ಪ ಸುಬ್ಬಾರೆಡ್ಡಿ ಜಾಸ್ತಿ. ಯಾಕಂದ್ರೆ ಅವ್ರು ನೋವಾಗ್ತದಲ್ಲ, ಅವ್ರಿಗೆಲ್ಲ ಒಂದ್ ಕಡೆ ಸಹಾಯ ಮಾಡಿದ್ರಲ್ಲ. ತಿಟ್ಟೇದ ಕೊಟ್ಟೆಗೆ ಹೋತಾಡ ಮನ ನಾನೇ ಸುಮ್ಮನೆ ಇರಿಸಿದ್ದಾಯ್ತು. ಯಾರೋ ಒಬ್ರು ಒಡೆಯಕ್ಕೆ ಹೋಯ್ತಾನೆ ಅದ್ರ ಕಡೆಗೆ. ಬಡಬಡ ಅಂತಾರೆ, ಹೊರಗಡೆ ಏನು ಇಟ್ಕೊಳಲ್ಲ. ಆದ್ರೆ ಅತಿ ವಿನಯವಾಗಿ ಮಾತಾಡ್ತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣ. ನಂಬಕ್ ಹೋಗ್ಬೇಡ್ರಿ. ಅವ್ರ ಹೊರಗಡೆ ಏನೇ ಇಟ್ಕೊಂಡು ಹಿಂಗೆ ಕೈ ಕಟ್ಕೊಂಡಿರ್ತಾರಲ್ಲ, ಅದ್ರ ಹಿಂದೆ ಬೆನ್ನಲ್ಲಿ ದೊಣ್ಣೆ ಇಟ್ಕೊಂಡಿರ್ತಾರೆ ಅವರು. ಇದು ಅನುಭವದ ಮಾತು, ಗಾದೆ ಮಾತು. ಇದು ಅತಿ ವಿನಯಂ ಧೂರ್ತ ಲಕ್ಷಣ. ಮಾತಾಡ್ತಾರ, ಅವ್ರು ಬೈತಾನ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅವನು ಇರೋದ್ರ ಓದ್ರು ಬಿಡ್ತಾನೆ ಅಂತ. ನನ್ನ ಸ್ವಭಾವನು ಸ್ವಲ್ಪ ಹಂಗೆ ಏನಾಯ್ತು ಅಂದ್ರೆ ನೇರವಾಗಿ ಹೇಳ್ಬಿಡ್ತೀನಿ. ನಾನು ಸುಧಾಕರ್ ಅವ್ರಿಗೂ ಸ್ವಲ್ಪ ಕ್ಲಾಸ್ ತಗೊಂಡೆ. ನಾನು ಬೇರೆ ಎಲ್ಲೋ ವಿಚಾರದಲ್ಲಿ ಏನೋ ಮಾಡಿದ್ರು ಅಂತೇಳಿ ನನ್ನ ಹತ್ರ ಅವೆಲ್ಲ ಇಟ್ಕೊಬಾರ್ದು. ನನ್ನ ಕ್ಷೇತ್ರದ ಕಾರ್ಯಕರ್ತರು ನಾವು ಭಾಳ ಫ್ಯಾಮಿಲಿ ಥರ ಇದ್ದೀವಿ. ಒಬ್ಬನೇನಾರು ನೀವು ಡೈರೆಕ್ಟಾಗಿ ಮುಟ್ಟಿದ್ರೆ ಬೇರೆ ಕತೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ನಾನು ಸಹಿಸಲ್ಲ. ಯಾಕಂದರೆ ನಾನು ಇಡೀ ಕ್ಷೇತ್ರದಲ್ಲಿ ನನ್ನ ಕಾರ್ಯಕರ್ತನ ಇಟ್ಕೊಂಡ್ರೆ ನನ್ನ ಕುಟುಂಬದ ಥರ. ಪಾಪ ಅವ್ರಿಗೆ ಇನ್ನೂ ಸುಧಾಕರ್ ಅವ್ರಿಗೆ ಇನ್ನೂ ನಮ್ಮ ಸಿಸ್ಟಮ್ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಜಾಸ್ತಿ. ಪಾಪ ನಮ್ಮ ಮೀಟಿಂಗಲ್ಲಿ ಕೂತ್ಕೊಂಡು ನಾನು ಅವ್ರನ್ನ ಇದು ಮಾಡೋದಲ್ಲ. ಗೆದ್ದು ಬರಲಿ, ಕೇಂದ್ರದಲ್ಲಿ ಆರೋಗ್ಯ ಸಚಿವರು ಆಗಲಿ, ಹಿಂದೆ ಕೋವಿಡಲ್ಲಿ ಹೆಂಗೆ ಕೆಲಸ ಮಾಡಿದ್ರು ಹಂಗೆ ಮಾಡಲಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಯಾಕಂದ್ರೆ ಅವ್ರು ಎಷ್ಟು ಬಂದರೆ ಅಷ್ಟು ಕೆಲಸವನ್ನು ಕೂಡ ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಾವೆಲ್ಲ ಕೂಡ ಕಷ್ಟಪಟ್ಟು ಮೋದಿಜಿಯವ್ರ ಸಹ ಕೆಲಸ ಮಾಡೋಣ. ನೋಡ್ರಿ, ಮೋದಿಜಿ ಇಲ್ಲದೆ ಈ ದೇಶ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಮೋದಿಜಿಯವರು ಬರೀ BJP-ಯವರು ಮಾತ್ರ ಸಹಾಯ ಮಾಡ್ತಾ ಇಲ್ಲ, ಎಲ್ಲರಿಗೂ 145 ಕೋಟಿ ಜನನೂ ನಮ್ಮವರೇ ಅಂತ ಹೇಳ್ತಾರೆ. ಕೆಲವರು ವಿರೋಧ ಮಾಡ್ತಾರೆ, ಪೊಲಿಟಿಕಲ್ ಇದಕ್ಕೋಸ್ಕರ ವಿರೋಧ ಮಾಡ್ತಾರೆ. ನರೇಂದ್ರ ಮೋದಿಯವರಿಗೆ ಪರಿವಾರ ಇಲ್ಲ, ನಾವೇ ಪರಿವಾರ. ಅರ್ಥವಾಯ್ತಾ? ಅದಕ್ಕೆ ಮಳೆಗಳೂ ಇಲ್ಲ, ಬೆಳೆಗಳೂ ಇಲ್ಲ, ಬರಗಾಲಗಳು, ಎಣ್ಣೆ ರೇಟ್ 30%, ಕರೆಂಟ್ ಇಲ್ಲ, ಏನು ಇಲ್ದಂಗೆ ಆಗೋಗೈತೆ. ಆ ರಾಮನ ಕಾಲ ಬೇರೆ, ಈ ರಾಮನ ಕಾಲ ಬೇರೆ. ಸೊ ಈ ರಾಮನ ಕಾಲ, ಆ ರಾಮನ ಕಾಲ ಬರಬೇಕು ಅಂತಂದ್ರೆ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಪ್ರವಾಹದ ರೀತಿಯಲ್ಲಿ ಮಳೆ ಬರ್ತದೆ. ಖಂಡಿತವಾಗಿ ಕೂಡ ಕೆಲಸ ಮಾಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಹೇಳಿದ ಪ್ರಕಾರ 2 ತಿಂಗಳು ಒಂದೊಂದು ಸರಿ ಈ ಕ್ಷೇತ್ರಕ್ಕೆ ಬರ್ತೀನಿ. ಮುನ್ರಾಜರು ಎಲ್ಲಿ ಕರೆದ್ರೆ ಬರ್ತೀವಿ. ನೆಕ್ಸ್ಟು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಲ್ಲೂ ನಾವು ಗೆಲ್ಲಬೇಕಿಲ್ಲ ಒಂದಷ್ಟು ಜನನ. ಅದು ಎಲ್ಲಿ ಗೆಲ್ಲಬೇಕು ಅಲ್ಲಿ ಹಾಕಿ ನಾವು ಇಡೀ ಶಕ್ತಿಯನ್ನೆಲ್ಲ ಗೆಲ್ಸ್ಕೋಣ. ನಮ್ಮ ಮುಂದಿನ ಗುರಿ ಸ್ಥಳೀಯ ಎಲೆಕ್ಷನ್ಗಳು,
ನೆಕ್ಸ್ಟ್ MLA ಗೆಲ್ಲಬೇಕು. ಸೊ ಅದನ್ನು ನಾನು ಖಂಡಿತವಾಗೂ ನಾನು ಮಾಡ್ತೀನಿ. ಆ ಮಾತು ಹೇಳೋಕ್ಕೆ ನಾನು ಇವತ್ತು ಬಂದಿರೋದು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಏಪ್ರಿಲ್ 12ರಂದು ಬಾಗೇಪಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯನ್ನ ಆಯೋಜಿಸಿದ್ದು, ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು. ಮನೆ ಮನೆಗೂ ತೆರಳಿ ಅಭ್ಯರ್ಥಿಯ ಪರ ಮತ ಯಾಚಿಸಿ ಬಿಜೆಪಿ ಅಭ್ಯರ್ಥಿಯನ್ನ ಬಹುಮತಗಳಿಂದ ಜಯ ಗಳಿಸುವಂತೆ ಮಾಡಿ ಎಂದರು. ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ನಾವೆಲ್ಲ ಕೂಡ ಇಡೀ ಕ್ಷೇತ್ರದಲ್ಲಿ ನಮ್ಮ ಒಂದು ಏನು ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿಗಾಗಿ ಹೇಳ್ತಾ ಇದ್ದಾರೆ, ಬಿಜೆಪಿನೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಕೇರ್ಲೆಸ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಈಗಲೂ ಹೇಳ್ತೀನಿ, ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಅವ್ರಿಗಿಂತ ಹೆಚ್ಚು ಮತಗಳನ್ನು ನಾವೆಲ್ಲ ತಗೋಬೇಕು, ಕೊಡಬೇಕು. ಅವ್ರು ತಾಕತ್ತಿದ್ರೆ ಅವ್ರು ತಗೊಳ್ಳಂತ ಕೂಡ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ನಾವೆಲ್ಲ ಶಿಸ್ತಿನ ಸಿಪಾಯಿಗಳು. ಯಾಕಂದ್ರೆ ಕ್ಷೇತ್ರದಲ್ಲಿ ಸಂಸದರು ಏನು ಎಲ್ಲ ಮನೆ ಮನೆಗೂ ಬರಬೇಕಲ್ಲ, ನಾವೇ ಓಡಾಡಬೇಕು, ನಾವೇ ಕೆಲಸ ಮಾಡಬೇಕು. ವಿಶೇಷವಾಗಿ ಈಗ ನಮ್ಗೆ 12ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ನಮ್ಮ ಏನು ಅಭ್ಯರ್ಥಿ ಬರ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಅಭ್ಯರ್ಥಿ 12ನೇ ತಾರೀಕು ಬರ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವೆಲ್ಲ ಇಡೀ ಕ್ಷೇತ್ರದಲ್ಲಿ ಹೋಬಳಿವಾರು ಏನು ಕ್ಷೇತ್ರದಲ್ಲಿ ಹೋಗ್ಬೇಕಾಗಿದೆ, ನಾವೆಲ್ಲ ಹೋಗೋಣ, ಕೆಲಸ ಮಾಡೋಣ. ನಮ್ಮ ನರೇಂದ್ರ ಮೋದಿ ಅವರ ಕೈಗೊಳ್ಳಿಕೆ ನಾವು ಗೆಲ್ಸ್ಕೊಂಡು ಈಚೆಗೆ ಬರೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವರು ಸಣ್ಣದಾಗಿ ಒಂದು ಬಂದು ಹೋಗ್ತೀನಿ ಅಂತ ಹೇಳಿದ್ರು. ನಮ್ಮೆಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಲೋಕ್ ವಿಶ್ವನಾಥ್, ಸಂದೀಪ್ ರೆಡ್ಡಿ, ಆರ್ ಪ್ರತಾಪ್, ಗಂಗಿರೆಡ್ಡಿ, ವೆಂಕಟೇಶ್, PS ವೆಂಕಟರೆಡ್ಡಿ, ಚಿನ್ನಿ, MB ಲಕ್ಷ್ಮಿ, ನರಸಿಂಹಯ್ಯ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.